ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ಮೂವಿ ರಿವ್ಯೂಗೆ ಸ್ವಾಗತ. ಇವತ್ತು ನಾನು ಮತ್ತೊಂದು ಡಿಫ್ರೆಂಟ್ ಒಂದು ಕಾನ್ಸೆಪ್ಟ್ದೊಂದಿಗೆ ರಿಲೀಸ್ ಆಗಿರುವ ಮತ್ತೊಂದು ತೆಲುಗು ಇಂಡಸ್ಟ್ರಿಯ ಒಂದು ಸೂಪರ್ ವೆಬ್ ಸಿರೀಸ್ ಆಗಿರುವ ಸೂಪರ್ ಸುಬ್ಬು. ಈ ಒಂದು ವೆಬ್ ಸಿರೀಸ್ ಕತೆ ಏನು, ಕತೆ ಒಳಗಡೆ ಹೇಗಿದೆ ಮತ್ತು ಇದು ಯಾವ ಒಂದು ಕಂಟೆಂಟ್ ಮೇಲೆ ಸಿನಿಮಾ ಅಥವಾ ವೆಬ್ ಸಿರೀಸ್ ಡಿಪೆಂಡ್ ಆಗಿದೆ, ಅದನ್ನು ಎಲ್ಲಿ ಯಾವ ಆ್ಯಪಲ್ಲಿ ನಾವು ನೋಡಬಹುದು, ಜೊತೆಗೆ ಎಷ್ಟು ಭಾಷೆಗಳಲ್ಲಿ ನಾವು ನೋಡಬಹುದು ಅನ್ನೋದು ಕೂಡ ನಿಮಗೆ ಸಂಪೂರ್ಣವಾಗಿ ಪರೋಕ್ಷವಾಗಿ ಹಾನೆಸ್ಟ್ ಆಗಿ ಸಿನಿಮಾದ ಬಗ್ಗೆ ಇವತ್ತು ಡಿಸ್ಕಸ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಸೊ ಕಂಟೆಂಟ್ ಆಗ್ಬೋದು. ನಾನು ಮಾಡುವಂಥ ವಿಡಿಯೋಗಳು ನಿಮಗೆ ಇಷ್ಟ ಅನಿಸಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಪ್ರೋತ್ಸಾಹವನ್ನು ಕೂಡ ನೀಡಿ ಸ್ನೇಹಿತರೆ. ಸೊ ಬನ್ನಿ ಇವಾಗ ಸಿನಿಮಾದ ಕತೆ ಕಡೆ ಹೋಗೋಣ. ಈ ಸಿನಿಮಾ ಕತೆ ನಡೆಯುತ್ತದೆ ನಮ್ಮ ಸೂಪರ್ ಸುಬ್ಬು ಅಂದರೆ ಸುಬ್ಬುವನ ಸುತ್ತ ಸುಳಿಯುತ್ತದೆ. ಇದರಲ್ಲಿ ನಮ್ಮ ಸುಬ್ಬು ಲೈಫಲ್ಲಿ ತುಂಬಾ ಬ್ಯಾಡ್ ಲಕ್ ಇರುತ್ತದೆ. ಯಾಕಂದರೆ ಕಷ್ಟಪಟ್ಟು ಸ್ಟಡಿ ಮಾಡಿದರೂ ಕೂಡ ಒಂದು ಒಳ್ಳೆ ಆ ಒಂದು ಎಜುಕೇಷನ್ಗೆ ತಕ್ಕಂತೆ ಒಂದು ಜಾಬ್ ಸಿಗಲ್ಲ. ಎಲ್ಲ ರೀತಿ ಪ್ರಯತ್ನ ಪಟ್ಟರು ಕೂಡ ಅವನು ತುಂಬ ಲೈಫಲ್ಲಿನೇ ಕಂಪ್ಲೀಟ್ ಡಿಪ್ರೆಷನಲ್ಲಿ ಹೋಗ್ತಾನೆ. ನನ್ನ ಲೈಫ್ ಯಾಕೆ ಈ ರೀತಿ ಇದೆ, ಪ್ರತಿಯೊಂದು ಲವ್ ಆಗ್ಬೋದು, ಫ್ರೆಂಡ್ಶಿಪ್ ಕೂಡ ದೂರ ಆಗ್ತಾರೆ, ಮನೆಯಲ್ಲಿ ಕೂಡ ಪ್ರಾಬ್ಲಮ್ಸ್ ಮಾಡ್ತಾರೆ, ಜಾಬ್ ಕೂಡ ಸಿಗಲ್ಲ. ಆದರೆ ಒಂದು ದಿನ ಅವನಿಗೆ ಒಂದು ಅವಕಾಶ ಸಿಗುತ್ತದೆ. ಆ ಒಂದು ಅವಕಾಶದಿಂದ ಕಂಪ್ಲೀಟಾಗಿ ಅವನ ಕೆರಿಯರ್, ಅವರ ಜೀವನ ವೃತ್ತಿನೇ ಬದಲಾಗುತ್ತದೆ. ಅದು ಹೇಗೆ, ಯಾವ ರೀತಿ ಆಗುತ್ತೆ ಅಂತ ನೋಡೋಣ ಬನ್ನಿ. ನಮ್ಮ ಸುಬ್ಬುಗೆ ತುಂಬ ರೀತಿ ಕಾಲೇಜ್ ಸ್ಕೂಲಲ್ಲಿ ಕೂಡ ಬೇರೆ ರೀತಿಯ ಡ್ರೀಮ್ಗಳು ಇರುತ್ತವೆ. ತಾನು ಯಾವ ರೀತಿ ಒಂದು ಎಜುಕೇಷನ್ ಮಾಡ್ತಾನೆ, ಆ ಒಂದು ಎಜುಕೇಷನ್ ಬೇಸಿಸ್ ಮೇಲೆ ಒಂದು ಜಾಬ್ ತೆಗೆದುಕೊಳ್ಬೇಕಂತ ನಿರ್ಧಾರ ಮಾಡಿರ್ತಾನೆ. ಆದರೆ ಅವನಿಗೆ ಬೇರೆ ರೀತಿ ಒಂದು ಕೆಲಸ ಸಿಗುತ್ತೆ. ಅದುವೇ ಟೀಚಿಂಗ್ ಅಂದರೆ ಟೀಚರ್ ಕೆಲಸ. ಆ ಒಂದು ಟೀಚರ್ ಕೆಲಸ ಅವನಿಗೆ ನಾಲೆಜ್ ಇರಲ್ಲ, ಅದರ ಬಗ್ಗೆ ಒಂದು ಬೇಸಿಕ್ ಐಡಿಯಾ ಕೂಡ ಇರಲ್ಲ. ಅದರಲ್ಲಿ ಅವನು ಒಂದು ಸಣ್ಣ ಒಂದು ಹಳ್ಳಿಗೆ ಹೋಗ್ತಾನೆ. ಆ ಒಂದು ಹಳ್ಳಿಯಲ್ಲಿ ಪ್ರತಿಯೊಬ್ಬರು ಸಾಂಪ್ರದಾಯಿಕರ್ತಾರೆ, ಪದ್ಧತಿಯಿಂದ ಜೀವನ ಮಾಡುತ್ತಿರ್ತಾರೆ. ಅಂಥವ್ರಿಗೆ ಅಲ್ಲಿರುವಂಥ ಮಕ್ಕಳಿಗೆ ಅಲ್ಲಿರುವಂಥ ಸ್ಕೂಲಲ್ಲಿ ಅಥವಾ ಒಂದು ಟೀಚಿಂಗ್ ಕೆಲಸ ಅಲ್ಲಿ ಮಾಡುವಂಥ ಕೆಲಸ ಏನಂದರೆ ಸೆಕ್ಸ್ ಎಜುಕೇಷನ್ ಬಗ್ಗೆ ಎಲ್ಲರಿಗೂ ಟೀಚ್ ಮಾಡೋದು. ಇದರ ಬಗ್ಗೆ ಅವನಿಗೆ ಚೂರು ಕೂಡ ಅನುಭವ ಆಗ್ಬೋದು, ಅದರ ಬಗ್ಗೆ ಒಂದು ಚೂರು ನಾಲೆಜ್ ಇರಲ್ಲ. ಬಟ್ ಅವನು ಪ್ರಯತ್ನ ಪಟ್ಟು ಹೇಗಾದರೂ ಮಾಡಿ ನಾನು ಈ ಒಂದು ಕೆಲಸದಿಂದ ನನಗಿರುವಂಥ ಪ್ರಾಬ್ಲಮ್ಸ್ ಆಗ್ಬೋದು, ನನಗಿರುವಂಥ ಸಮಸ್ಯೆ, ನನ್ನ ಕೆರಿಯರ್ ನಾನು ಹೇಗಾದರೂ ಮಾಡಿ ಈ ಒಂದು ಅವಕಾಶದಿಂದ ಬೆಳವಣಿಗೆ ಮಾಡ್ಕೋಬೇಕಂತಾನೆ ಡಿಸೈಡ್ ಮಾಡ್ತಾನೆ. ಬಟ್ ಅದರ ಬಗ್ಗೆ ನಾಲೆಜ್ ಇರಲ್ಲ, ಹೇಗೋ ತಪ್ಪು ಅಥವಾ ಸರಿ ಗೊತ್ತಿರಲ್ಲ, ಬಟ್ ಆ ಕೆಲಸ ಮಾಡಲೇಬೇಕು. ಸೊ ಅಲ್ಲಿಂದ ಸಿನಿಮಾದ ಕತೆ ಆಗ್ಬೋದು, ಸಿನಿಮಾದಲ್ಲಿ ಬರುವಂಥ ಟ್ವಿಸ್ಟ್ಗಳು ಬೇರೆ ರೀತಿಯಲ್ಲಿ ನಮ್ಮ ಸುಬ್ಬುಗೆ ಎದುರಾಗುತ್ತವೆ. ಇವನು ಟೀಚಿಂಗ್ ಮಾಡಕ್ಕೆ ಹೋದಾಗ ಜನಗಳು ಇವನು ನೋಡುವಂಥ ರೀತಿ ಮತ್ತು ನೋಡಿ ನಗುವಂಥ ರೀತಿ ಇವನಿಗೆ ತುಂಬಾ ಮುಜುಗರ ಮಾಡಿಸುತ್ತದೆ. ಆದರೆ ಅವನಿಗೆ ಆ ಒಂದು ಕೆಲಸ ತುಂಬ ಅತ್ಯವಶ್ಯಕವಾಗಿರುತ್ತದೆ. ಆದರೆ ಆ ಒಂದು ಹಳ್ಳಿಯ ಜನರಲ್ಲಿ ತುಂಬಾ ಒಂದು ಹಳೆಯ ಪದ್ಧತಿಯ ಹಳೆಯ ಕಾಲದ ರೀತಿ ಬದುಕು ಮಾಡ್ತಾರೆ. ಬಟ್ ಮಾಡರ್ನ್ ಪೀಪಲ್ಸ್ಗಳಿಗೆ ಇದು ಟೀಚ್ ಮಾಡೋದು ತುಂಬ ಸುಲಭ. ಬಟ್ ಹಳ್ಳಿಯ ಜನಗಳಿಗೆ ಇದನ್ನು ಅರ್ಥ ಮಾಡಿಸೋದು ತುಂಬಾ ಅವನಿಗೆ ಕಠಿಣ ಮತ್ತು ತಲೆ ನೋವಾಗಿ ಬಿಡುತ್ತದೆ. ಬಟ್ ಆದರೂ ಕೂಡ ಅದು ಹೆಂಗೋ ಕಷ್ಟಪಟ್ಟು ಆ ಒಂದು ಕೊಟ್ಟಿರುವಂಥ ಕೆಲಸ, ಆ ಒಂದು ಸಬ್ಜೆಕ್ಟ್ ಬಗ್ಗೆ ಎಲ್ಲರಿಗೂ ಸಾಧ್ಯವಾದಷ್ಟು ಅರ್ಥ ಮಾಡಿಸ್ತಾನೆ. ಈ ಕಡೆ ಒಂದು ಸೈಡ್ ತನ್ನ ಲವ್ ಸ್ಟೋರಿ ಕೂಡ ಚೆನ್ನಾಗಿ ನಡೆಯುತ್ತಿರ್ತದೆ. ಆದರೆ ಒಟ್ಟಿನಲ್ಲಿ ಕ್ಲೈಮ್ಯಾಕ್ಸ್ ಕಡೆಗೆ ಬಂದಾಗ ಹೆಂಗೋ ನಮ್ಮ ಸುಬ್ಬುಗೆ ಒಂದು ಮಾತ್ರ ಅರ್ಥ ಆಗುತ್ತದೆ. ನಾವು ಹೇಗೆ ಬದುಕಬೇಕು, ಯಾವ ರೀತಿ ಬದುಕಬೇಕು ಅನ್ನೋದು ನಮ್ಮ ಕೈಯಲ್ಲಿರುತ್ತೆ. ಬೇರೆ ಇನ್ನೊಬ್ಬರ ಜೊತೆ ನಮ್ಮ ಲೈಫ್ ಕಂಪೇರ್ ಮಾಡ್ಕೋಬಾರ್ದು. ಯಾಕಂದರೆ ಅವರದ್ದೇ ಆದಂಥ ಒಂದು ಬೇರೆ ರೀತಿಯ ಲೈಫ್ ಸ್ಟೈಲ್ ಇರ್ತದೆ, ಬಟ್ ನಮ್ಮದೇ ಅಂತ ಒಂದು ಬೇರೆ ಲೈಫ್ ಸ್ಟೈಲ್ ಇರುತ್ತೆ. ಅವ್ರ ಲೈಫಲ್ಲಿ ಅವರು ದೊಡ್ಡವರು, ನಮ್ಮ ಲೈಫಲ್ಲಿ ನಾವೇ ದೊಡ್ಡವರು ಅಂತ ಅವನಿಗೆ ಆವಾಗ ರಿಯಲೈಸ್ ಆಗುತ್ತದೆ. ಸೊ ಅಲ್ಲಿ ಗೊತ್ತಾಗುತ್ತೆ ಅವನ ಲೈಫಲ್ಲಿ ಯಾವ ರೀತಿ ಕಲಿತಾನೆ, ಒಬ್ಬ ಮನುಷ್ಯ ಕಲಿತಂಥ ಉದ್ಯೋಗ ಅಥವಾ ವಿದ್ಯೆಗೆ ಯಾವ ರೀತಿ ಕೆಲಸ ಸಿಗುತ್ತೆ ಅನ್ನೋದು ಕೂಡ ಅಲ್ಲಿ ನೀಟಾಗಿನೇ ಹಳ್ಳಿಯ ಜನಗಳಿಂದ ಅವನಿಗೆ ಅರ್ಥ ಆಗುತ್ತದೆ. ಸೊ ಒಟ್ಟಿನಲ್ಲಿ ಹೇಳಬೇಕಂದ್ರೆ ಈ ಸಿನಿಮಾ ಒಂದು ಸೂಪರ್ ಸುಬ್ಬು ಒಂದು ವೆಬ್ ಸಿರೀಸ್, ಸಖತ್ ಕಾಮಿಡಿ, ಎಮೋಷ್ನಲ್ ಲವ್ ಸ್ಟೋರಿ ಸಬ್ಜೆಕ್ಟ್ ಆಗಿದೆ. ಸೊ ಒಂದು ಒಳ್ಳೆ ನೆಟ್ಫ್ಲಿಕ್ಸಲ್ಲಿ ಈ ಒಂದು ವೆಬ್ ಸಿರೀಸ್ ರಿಲೀಸ್ ಆಗಿದೆ. ಸೊ ಕನ್ನಡ ಭಾಷೆಗೆ ಸದ್ಯಕ್ಕೆ ಡಬ್ಬಿಂಗ್ ಆಗಿಲ್ಲ. ಅತಿ ಶೀಘ್ರದಲ್ಲಿ ಈ ಒಂದು ವೆಬ್ ಸಿರೀಸ್ ಕನ್ನಡ ಭಾಷೆಗೆ ಡಬ್ಬಿಂಗ್ ಆದರೂ ಆಗಬಹುದು. ಸೊ ಇದು ಆಗಿತ್ತು ಈ ಒಂದು ವೆಬ್ ಸಿರೀಸ್ನ ಕಂಟೆಂಟ್ ರಿವ್ಯೂ ವಿಡಿಯೋ.
ಕಂಟೆಂಟ್ ಇಷ್ಟವಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಎಲ್ಲರೂ ಕಾಯ್ತಾರೆ. ನಮಸ್ಕಾರ ನನ್ನೆಲ್ಲ ಸ್ನೇಹಿತರುಗಳಿಗೆ.